ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರೋ ಸಿಎಂ ಇಬ್ರಾಹಿಂ ಇವತ್ತು ಮಾಧ್ಯಮದೆದುರು ಕಣ್ಣೀರ್ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಇಬ್ರಾಹಿಂ, ನೀವೇ ನನ್ನನ್ನ ಬೆಳೆಸಿದ್ದೀರಿ, ಇನ್ಮೇಲೂ ನೀವೇ ನನ್ನ ಕೈ ಹಿಡಿಬೇಕು ಅಂತ ಭಾವನಾತ್ಮಕವಾಗಿ ಮಾಧ್ಯಮದೆದುರು ಕಣ್ಣೀರು ಹಾಕಿದ್ರು. ಕಾಂಗ್ರೆಸ್ ಪಕ್ಷದಿಂದ ಹೊರಬಂದಿದ್ದೇನೆ, ವಾಪಸ್ ಹೋಗೋ ಪ್ರಶ್ನೆಯೇ ಇಲ್ಲ, ಮುಂದಿನ ದಾರಿ ನೋಡೋಣ ಅಂತ ಹೇಳಿದ್ರು. ನನ್ನ ಶಾಪ ಭಾರಿ ಕೆಟ್ಟದ್ದು, ಇವಾಗ ತಟ್ತಿದೆ. ನಾನು ವಿಷಕಂಠ ಇದ್ದಂಗೆ ಎಲ್ಲವೂ ನುಂಗ್ಕೊಂಡಿದ್ದೆ, ನನ್ನನ್ನ ಎಂಎಲ್ಸಿ ಮಾಡಿದ್ದೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ನಾಳೆನೇ ರಾಜೀನಾಮೆ ಕೊಡ್ತೀನಿ, ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸ್ಪರ್ಧೆ ಮಾಡ್ಲಿ, ಯಾರು ಗೆಲ್ತಾರೆ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಡಿಕೆಶಿ ಬಹಳ ದೊಡ್ಡವರು, ನಮ್ಮಂತವರನ್ನೆಲ್ಲ ಯಾಕೆ ಮಾತನಾಡಿಸಲ್ಲ? 6 ತಿಂಗಳ ಹಿಂದೆ ಎಲ್ಲವೂ ಸರಿ ಮಾಡ್ತೀನಿ ಅಂದ್ರು, ಆದ್ರೆ ಏನೂ ಆಗಿಲ್ಲ ಅಂತ ಡಿಕೆಶಿ ಮತ್ತು ಸಿದ್ದು ವಿರುದ್ಧ ಇಬ್ರಾಹಿಂ ವಾಗ್ದಾಳಿ ನಡೆಸಿದರು. ಸೊ ಒಳ್ಳೇದಾಗ್ಲಿ, ಇಷ್ಟೇ ನಾನು ಮಾಧ್ಯಮದವ್ರಿಗೆ ಹೇಳೋದು. ನೀವು ನನ್ನ ಕೈ ಹಿಡಿದಿರಿ, ನನ್ನ ಕೈ ಬಿಡಬೇಡಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ, ನಿಮ್ಮ ಆಶೀರ್ವಾದದಲ್ಲಿ ನನಗಿರೋದು. ಸಿಎಂ ಇಬ್ರಾಹಿಂಗೆ ಪರಿಷತ್ ವಿಪಕ್ಷ ಸ್ಥಾನ ತಪ್ಪಿದ ವಿಚಾರ ಹಾಗೂ ಕಾಂಗ್ರೆಸ್ ತ್ಯಜಿಸಿರೋ ಹಿನ್ನೆಲೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಇಬ್ರಾಹಿಂ ಬೆನ್ನಿಗೆ ನಿಂತಿದ್ದಾರೆ. ಇಂದು ಬೆಂಗಳೂರಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಮುಖಂಡರು ಮಹತ್ವದ ಸಭೆ ನಡೆಸಿದರು. ನಂದಿದುರ್ಗ ರಸ್ತೆಯಲ್ಲಿರುವ ಖಾದ್ರಿಯಾ ಮಸೀದಿಯಲ್ಲಿ ಮಹತ್ವದ ಸಭೆ ನಡೆಸಿದ್ದು, ಮುಸ್ಲಿಂ ಸಮುದಾಯಕ್ಕೆ ವಿಪಕ್ಷ ಸ್ಥಾನ ಕೈತಪ್ಪಿದರ ಬಗ್ಗೆ ಮಹತ್ವದ ಸಮಾಲೋಚನೆ ನಡೆಸಿದ್ದಾರೆ. ಮೌಲಾನಾ ಮುಫ್ತಿ ಇಫ್ತಿಖಾರ್ ಅಹಮದ್ ಖಾಸ್ಮಿ, ಮೌಲಾನಾ ಎಜಾಜ್ ಅಹಮದ್ ನದ್ವಿ ಸೇರಿದಂತೆ ಹಿರಿಯ ಧಾರ್ಮಿಕ ಮುಖಂಡರು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರನ್ನ ಕಡೆಗಣಿಸಲಾಗ್ತಾ ಇದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ. ವಿಧಾನಸಭೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧವೂ ಬೇಸರ ವ್ಯಕ್ತವಾಗಿದೆ. ಸಿಎಂ ಇಬ್ರಾಹಿಂಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಸ್ಥಾನ ತಪ್ಪಿದ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಯುಟಿ ಖಾದರ್ಗೆ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕನ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ. ಈ ಮೂಲಕ ಸಿದ್ದರಾಮಯ್ಯ ಮಾತಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದೆ. ಈ ಹಿಂದೆ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಎಂಬಿ ಪಾಟೀಲ್ ಅವರನ್ನ ನೇಮಿಸಲಾಗಿತ್ತು. ಇಲ್ಲೂ ಸಿದ್ದರಾಮಯ್ಯ ಪ್ರಭಾವವೇ ಕೆಲಸ ಮಾಡಿತ್ತು. ಈಗ ಸಿದ್ದರಾಮಯ್ಯ ಸಲಹೆಯಂತೆ ಯುಟಿ ಖಾದರ್ ಅವರಿಗೆ ವಿಧಾನಸಭೆ ಉಪನಾಯಕ ಸ್ಥಾನಕ್ಕೆ ನೇಮಿಸಿದೆ. ದಿನೇ ದಿನೇ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪ್ರಭಾವ ಹೆಚ್ಚಾಗ್ತಿದೆ. ಕಾಂಗ್ರೆಸ್ನ ಪ್ರಮುಖ ಇಬ್ಬರು ನಾಯಕರಲ್ಲಿ ಒಬ್ಬರು ಬಿಜೆಪಿಗೆ ಬರ್ತಾರೆ. ಡಿಕೆಶಿ ಸಿದ್ದರಾಮಯ್ಯ ಇಬ್ಬರಲ್ಲಿ ಒಬ್ಬರು ಬಿಜೆಪಿಗೆ ಬರ್ತಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಬಿಟ್ಟು ಹೊರಗೆ ಬರೋದು ಫಿಕ್ಸ್ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಡಿಕೆಶಿ ಹಾಗೂ ಸಿದ್ದರಾಮಯ್ಯ ನಡುವೆ ಜಗಳ ಇದೆ, ಅವರಲ್ಲಿ ಒಬ್ಬರು ಬಿಜೆಪಿಗೆ ಬಂದ್ರೆ ಅಚ್ಚರಿ ಪಡಬೇಕಿಲ್ಲ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಭವಿಷ್ಯ ಅಂಧಾಕಾರದಲ್ಲಿದೆ. ಡಿಕೆಶಿ ಪಾದಯಾತ್ರೆ ನೀರಿಗಾಗಿ ಅಲ್ಲ, ಸಿದ್ದರಾಮಯ್ಯರನ್ನ ಮುಗಿಸೋಕೆ ಡಿಕೆಶಿ ಪಾದಯಾತ್ರೆ ಮಾಡಿದ್ರು. ಮೇಕೆ ದಾಟಲಿಲ್ಲ, ಯಾಕಂದ್ರೆ ಅಲ್ಲಿ ಟಗರಿತ್ತು, ಟಗರಿನಿಂದ ಮೇಕೆ ದಾಟಲು ಆಗ್ಲಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಡೋಲಾಯಮಾನ ಪರಿಸ್ಥಿತಿಯಲ್ಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಅವರು ಕೊನೆಯ ದಿನಗಳನ್ನ ಎಣಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯರೊಬ್ಬರು ಹಿರಿಯ ನಾಯಕರು, ಅವ್ರಿಗೆ ಕಾಂಗ್ರೆಸ್ನಲ್ಲಿ ಇದು ಕೊನೆಯ ದಿನಗಳು ಅವ್ರು ಎಣಿಸ್ತಾ ಇದ್ದಾರೆ ಅಷ್ಟೇ. ಸರ್, ಬಿಜೆಪಿಗೆ ಬಂದರೆ ಕರ್ಕೋತೀರಾ? ಅದು ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ, ನಮ್ಮ ಕೈಗಿಲ್ಲ. ಪಕ್ಷದ ರಾಷ್ಟ್ರೀಯ ನಮ್ಮ ಪಾರ್ಟಿಯ ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷರು ನಿರ್ಣಯ. ವಾಹನದ ಮಾಲೀಕ ಅಂಗಲಾಚಿಸ್ತಾ ಇದ್ರು. ಸ್ಕೂಟರ್ ಟೋಯಿಂಗ್ ಮಾಡಿದ ಪ್ರಕರಣ ಸಂಬಂಧ ಸಂಚಾರಿ ಜಂಟಿ ಆಯುಕ್ತ ರವಿಕಾಂತೇಗೌಡರು ತನಿಖೆಗೆ ಆದೇಶಿಸಿದ್ದಾರೆ. 2-3 ದಿನದ ಹಿಂದೆ ವಾಹನವೊಂದನ್ನ ಟೋಯಿಂಗ್ ಸಿಬ್ಬಂದಿ ತಮ್ಮ ಟೋಯಿಂಗ್ ವಾಹನದೊಳಕ್ಕೆ ಸ್ಕೂಟರ್ ಅನ್ನ ಹಾಕೊಂಡಿದ್ರು. ಅದನ್ನ ಬಿಡುವಂತೆ ಮಾಲೀಕ ಅಂಗಲಾಚಿದ್ರು. ಪೊಲೀಸರು ಟೋಯಿಂಗ್ ಸಿಬ್ಬಂದಿ ವಾಹನ ಬಿಟ್ಟಿರಲಿಲ್ಲ. ಪೊಲೀಸರ ನಿರ್ದಾಕ್ಷಿಣ್ಯದ ಈ ವಿಡಿಯೋ ಸಖತ್ ವೈರಲ್ ಆಗಿತ್ತು. ಇದೀಗ ಸಂಚಾರಿ ಪೊಲೀಸರು ಈ ಘಟನೆ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ. ತನಿಖೆ ಪೂರ್ಣಗೊಳ್ಳುವವರೆಗೂ ಟೋಯಿಂಗ್ ವಾಹನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಟೋಯಿಂಗ್ ಕರ್ತವ್ಯದಿಂದ ಜೆಬಿ ನಗರ ಸಂಚಾರ ಠಾಣಾ ಎಎಸ್ಐ ಕೂಡ ಬದಲಾವಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪೊಲೀಸರು ಅಧಿಕಾರಿಯೊಬ್ಬರು ವಿಕಲಚೇತನ ಮಹಿಳೆ ಮೇಲೆ ದರ್ಪ ತೋರಿದ್ದಾರೆ. ಬೆಂಗಳೂರಿನ ಎಸ್ಜೆ ಪಾರ್ಕ್ ಬಳಿ ಟ್ರಾಫಿಕ್ ಎಎಸ್ಐ ನಾರಾಯಣ್ ಅವರು ವಿಕಲಚೇತನ ಮಹಿಳೆಯನ್ನ ಎಳೆದಾಡಿ ಹಲ್ಲೆ ನಡೆಸಿದ್ದಾರೆ. ಎಸ್ಜೆ ಪಾರ್ಕ್ ಮುಖ್ಯ ರಸ್ತೆಯಲ್ಲಿ ರಸ್ತೆ ಬದಿ ದ್ವಿಚಕ್ರ ವಾಹನ ನಿಲ್ಲಿಸಲಾಗ್ತಾ ಇತ್ತು. ಈ ವಾಹನಗಳನ್ನು ನೋಡಿಕೊಳ್ತಾ ಆ ವಾಹನ ಸವಾರರಿಂದ ಈ ವಿಕಲಚೇತನ ಮಹಿಳೆ ಚಿಲ್ಲರೆ ಕಾಸು ಪಡೆದು ಅದೇ ಚಿಲ್ಲರೆ ಕಾಸಿನಲ್ಲಿ ಜೀವನ ಸಾಗಿಸ್ತಾ ಇದ್ಲು. ಈ ವೇಳೆ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುತ್ತಿದ್ದ ಜಾಗ ನೋ ಪಾರ್ಕಿಂಗ್ ಎಂದು ಅಲ್ಲಿದ್ದ ವಾಹನಗಳನ್ನು ಟೋ ಮಾಡಲು ಟೋಯಿಂಗ್ ಸಿಬ್ಬಂದಿ ಹಾಗೂ ಎಎಸ್ಐ ನಾರಾಯಣ್ ಆಗಮಿಸಿದಾಗ ಈ ಮಹಿಳೆ ವಿರೋಧ ವ್ಯಕ್ತಪಡಿಸಿದ್ದಾಳಂತೆ.
ಸಿಟ್ಟಿಗೆದ್ದು ಪೊಲೀಸರು ಟೋಯಿಂಗ್ ವಾಹನದ ಮೇಲೆ ಕಲ್ಲು ತೂರಿದ್ದಾರಂತೆ. ಇದಕ್ಕೆ ಸಿಟ್ಟಿಗೆದ್ದ ಎಎಸ್ಐ ನಾರಾಯಣ್ ತಾನೊಬ್ಬ ಪುರುಷ ಅಧಿಕಾರಿ ಮಹಿಳೆಯನ್ನ ಮುಟ್ಟುವಂತಿಲ್ಲ ಅನ್ನೋದನ್ನು ಮರೆತು ವಿಕಲಚೇತನ ಮಹಿಳೆಯನ್ನ ಎಳೆದಾಡಿ ಮನಬಂದಂತೆ ಥಳಿಸಿದ್ದಾರೆ. ಈ ವಿಡಿಯೋ ಸಾರ್ವಜನಿಕರ ಮೊಬೈಲ್ನಲ್ಲಿ ಸರಿಯಾಗಿದ್ದು ವೈರಲ್ ಆಗ್ತಿದೆ. ಇನ್ನು ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಗೃಹ ಸಚಿವ ಆರಗ ಜ್ಞಾನೇಂದ್ರ ತನಿಖೆಗೆ ಸೂಚಿಸಿದ್ದಾರೆ. ದರ್ಪ ಎಸಗಿದ ಪೊಲೀಸ್ ಅಧಿಕಾರಿ ಅಮಾನತಿಗೂ ಆದೇಶಿಸಿದ್ದಾರೆ. ಸಂಚಾರಿ ಆಯುಕ್ತ ರವಿಕಾಂತೇಗೌಡ ಅವರು ಎಎಸ್ಐನನ್ನ ಅಮಾನತುಗೊಳಿಸಿದ್ದಾರೆ. ಟೋಯಿಂಗ್ ವಿಚಾರಕ್ಕೆ ಪದೇ ಪದೇ ಗಲಾಟೆ ಆಗ್ತಾ ಇರೋ ಸಂಬಂಧ ಕಂದಾಯ ಸಚಿವ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಕೆಲವೆಡೆ ಬೇಕಾಬಿಟ್ಟಿ ಟೋಯಿಂಗ್ ಮಾಡ್ತಿದ್ದಾರೆ. ಈ ಬಗ್ಗೆ ಸದರಿ ಆಯುಕ್ತ ರವಿಕಾಂತೇಗೌಡ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿದ್ರು. ಸೋಮವಾರ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳ ಸಭೆ ಇದೆ. ಟೋಯಿಂಗ್ ಗಲಾಟೆಗಳ ಬಗ್ಗೆ ಸೂಕ್ತ ನಿರ್ದೇಶನ ನೀಡುತ್ತೇವೆ, ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ತೇವೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಇನ್ನು ಟೋಯಿಂಗ್ನಿಂದ ನಾಗರಿಕರಿಗೆ ತೊಂದರೆ ಉಂಟಾಗ್ತಾ ಇದ್ದು ಟೋಯಿಂಗ್ ವ್ಯವಸ್ಥೆ ಪುನರ್ ಪರಿಶೀಲಿಸುತ್ತೇವೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ನಾಳೆ ಡಿಜಿ ಕಮಿಷನರ್ ಸಭೆ ನಡೆಸಿ ಜನಸ್ನೇಹಿ ತೀರ್ಮಾನ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಗಾಡಿಯನ್ನು ಸರಿಯಾಗಿ ನಿಲ್ಲಿಸಿದ್ರು ಕೂಡ ನಮ್ಮ ವೆಹಿಕಲನ್ನು ಟೋಯಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ವೆಹಿಕಲ್ಲಿಂದ ಓಡ್ತಾ ಇರುವಂಥ ಚಿತ್ರಗಳನ್ನು ನಾನು ನೋಡಿದ್ದೀನಿ. ಅದರಿಂದ ಸೋಮವಾರ ನಮ್ಮ ಟ್ರಾಫಿಕ್ ಇನ್ಚಾರ್ಜ್ ರವಿಕಾಂತೇಗೌಡರು ಏನಿದ್ದಾರೆ ಅವರು ಮತ್ತು ಅವರ ತಂಡವನ್ನು ಕರೆಸಿ ಮಾತಾಡಿ ಪೊಲೀಸರು ಜನಸ್ನೇಹಿ ಪೊಲೀಸ್ ಆಗಬೇಕು. ತಪ್ಪು ಮಾಡಿದಾಗ ಅವ್ರಿಗೆ ಆಗಬೇಕು. ಅನ್ನೆಸೆಸರಿ ಯಾವುದೇ ಕಾರಣಕ್ಕೂ ಜನಗಳಿಗೆ ತೊಂದರೆ ಕೊಡಬಾರ್ದು. ಟೋಯಿಂಗ್ ಮಾಡೋಕ್ಕೆ ಮುಂಚೆ ಅನೌನ್ಸ್ ಮಾಡಬೇಕು. ಸಾರ್ವಜನಿಕರಿಗೆ ಈ ಥರ ಆತಂಕ ಬರೋವಂಥದ್ದು ಒಳ್ಳೆಯದಲ್ಲ. ರಾಜಧಾನಿಯಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ಬಿಬಿಎಂಪಿ ಪದೇ ಪದೇ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಇನ್ನೊಂದು ಕಡೆ ಜಲಮಂಡಳಿ ಗುಂಡಿಗಳನ್ನು ತೆರೆದು ಸರಿಯಾಗಿ ಮುಚ್ಚದೆ ಬೇಜವಾಬ್ದಾರಿ ಪ್ರದರ್ಶಿಸ್ತಾ ಇದೆ. ರಸ್ತೆ ಗುಂಡಿಗಳನ್ನು ಮುಚ್ಚಿಸಲು ನ್ಯೂಸ್ 18 ಮೆಗಾ ಅಭಿಯಾನ ನಡೆಸ್ತಾ ಇದೆ. ರಸ್ತೆ ಗುಂಡಿಗಳನ್ನು ಮುಚ್ಚದಿದ್ರೆ ಇಂಜಿನಿಯರ್ಗಳನ್ನ ಜೈಲಿಗಟ್ತೀವಿ ಅಂತ ಹೈಕೋರ್ಟ್ ಎಚ್ಚರಿಕೆ ನೀಡಿದ್ರು. ಅಧಿಕಾರಿಗಳು ಇನ್ನೂ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ 30 ಕಿಲೋಮೀಟರ್ ಪ್ರಮುಖ ರಸ್ತೆ 482 ಉಪ ರಸ್ತೆಗಳ ಗುಂಡಿ ಮುಚ್ಚಿಲ್ಲ. ಫೆಬ್ರವರಿ 7ಕ್ಕೆ ಮುಖ್ಯ ಇಂಜಿನಿಯರ್ಗಳೇ ಹೈಕೋರ್ಟ್ಗೆ ಹಾಜರಾಗಬೇಕು. ಹೀಗಾಗಿ ಹೈಕೋರ್ಟ್ ಚಾಟಿ ಬೀಸ್ತಾ ಇದ್ದಂತೆ ಈಗ ಗುಂಡಿ ಮುಚ್ಚುವ ಕೆಲಸ ಶುರು ಮಾಡಿದೆ. ಎಡವಿದ್ದೀವಿ, ಕೋರ್ಟ್ಗೆ ವಿವರಿಸ್ತೀವಿ ಅಂತ ಬಿಬಿಎಂಪಿ ಸಬೂಬು ಹೇಳ್ತಾ ಇದೆ. ಕೊಪ್ಪಳದಲ್ಲಿ ಚಾಲಕನೊಬ್ಬ ತನ್ನ ಕ್ರೂಷರ್ ವಾಹನಕ್ಕೆ ತಾನೇ ಬೆಂಕಿ ಹಚ್ಚಿದ್ದಾನೆ. ಕೊಪ್ಪಳ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ಸುಭಾಷ್ ಚಂದ್ರ ಎಂಬಾತ ವಾಹನದ ಫೈನಾನ್ಸ್ ಹಣ ಕಟ್ಟಲು ಆಗದ ಕಾರಣ ವಾಹನಕ್ಕೆ ಬೆಂಕಿ ಹಚ್ಚಿದ್ದಾನೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿದ್ರು. ನಗರ ಪೊಲೀಸರು ವಿಚಾರಣೆ ವೇಳೆ ಚಾಲಕ ಬೆಂಕಿ ಹಚ್ಚಿದ್ದು ಏಕೆಂದು ಮಾಹಿತಿಯನ್ನು ನೀಡಿದ್ದಾನೆ. ವಾಹನದ 2 ಕಂತು ಬಾಕಿ ಇದ್ದು ಇದೇ 28ರಂದು ಕಂತನ್ನ ಕಟ್ಟಬೇಕಿತ್ತಂತೆ. ಆದರೆ ಫೈನಾನ್ಸ್ನಿಂದ ಹಣ ಕಟ್ಟುವಂತೆ ಕಿರುಕುಳ ಕೊಡ್ತಾ ಇದ್ರು ಎನ್ನಲಾಗಿದೆ. ಹೀಗಾಗಿ ಚಾಲಕ ವಾಹನಕ್ಕೂ ಬೆಂಕಿ ಹಚ್ಚಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದ ಎನ್ನಲಾಗಿದೆ. ಫೈನಾನ್ಸ್ನವರ ಕಿರುಕುಳದಿಂದ ಆತ್ಮಹತ್ಯೆಗೆ ಯತ್ನಿಸಿರುವುದಾಗಿ ಪೊಲೀಸರ ಮುಂದೆ ಹೇಳಿದ ವಾಹನ ಮಾಲೀಕ ಸುಭಾಷ್ ಚಂದ್ರ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಶೀಘ್ರವೇ ಬಿಬಿಎಂಪಿ ಚುನಾವಣೆ ಘೋಷಣೆಯಾಗಲಿದೆ. ಚುನಾವಣೆಗೆ ಬಿಜೆಪಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ಬೆಂಗಳೂರು ನಗರ ಪ್ರದಕ್ಷಿಣೆ ಕೈಗೊಳ್ತಾ ಇದ್ದಾರೆ. ನಾಳೆ ಕೆಆರ್ಪುರಂ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆ ಮಾಡಲಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಚಾಲನೆ ನೀಡಲಿದ್ದಾರೆ. ಜಲಮಂಡಳಿ ನೀರು ಸಂಗ್ರಹಣಾ ಘಟಕ ಉದ್ಘಾಟನೆ ಮತ್ತು 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ಕ್ಷೇತ್ರದಲ್ಲಿ ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಿಸಲಿದ್ದಾರೆ. ಈ ಮೂಲಕ ಜನರಿಗೆ ಹತ್ತಿರ ಆಗಲು ಪ್ರಯತ್ನ ಪಡುತ್ತಿದ್ದಾರೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಎಲ್ಲಾ ಶಾಲೆಗಳು ಪುನರ್ ಆರಂಭಗೊಳ್ಳಲಿದೆ. ನಿನ್ನೆ ನಡೆದ ಸಿಎಂ ನೇತೃತ್ವದ ಸಭೆಯಲ್ಲಿ ಶಾಲೆ ಓಪನ್ಗೆ ಸೂಚಿಸಲಾಗಿದೆ. ಈ ಹಿನ್ನೆಲೆ ನಾಳೆಯಿಂದಲೇ ಶಾಲೆಗಳಲ್ಲಿ ಕೊರೋನಾ ರೂಲ್ಸ್ ಪಾಲಿಸಿ ತರಗತಿಗಳು ಆರಂಭವಾಗಲಿದೆ. ಒಂದು ವೇಳೆ ಶಾಲೆಯಲ್ಲಿ ಯಾರಾದರೂ ಮಕ್ಕಳಿಗೆ ಕೊರೋನಾ ಸೋಂಕು ಕಾಣಿಸಿದ್ರೆ ಆ ತರಗತಿ ಮಾತ್ರ ಬಂದ್ ಆಗಲಿದೆ. ಉಳಿದಂತೆ ಇನ್ನುಳಿದ ತರಗತಿಗಳು ನಡೆಯಲಿವೆ. ಜಿಲ್ಲೆಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳಲ್ಲಿ ಕೊರೋನಾ ಹೆಚ್ಚಾದರೆ ಏನು ಮಾಡಬೇಕೆಂದು ಆಯಾ ಜಿಲ್ಲಾಧಿಕಾರಿಗಳೇ ನಿರ್ಧಾರ ಕೈಗೊಳ್ಳಲಿದ್ದಾರೆ. ನಾಳೆಯಿಂದ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ರದ್ದಾಗ್ತಿದೆ. ಹೋಟೆಲ್, ಬಾರ್, ಪಬ್ ಅಂಡ್ ರೆಸ್ಟೋರೆಂಟ್ಗಳಿಗೆ 100% ಸೀಟಿಂಗ್ಗೆ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಕಲ್ಯಾಣ ಮಂಟಪ, ಸ್ವಿಮ್ಮಿಂಗ್ ಪೂಲ್, ಜಿಮ್ಗಳಿಗೆ ಮಾರ್ಗಸೂಚಿಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಸರ್ಕಾರದ ನಡೆಗೆ ಮ್ಯಾರೇಜ್ ಹಾಲ್ಸ್ ವೆಲ್ಫೇರ್ ಅಸೋಸಿಯೇಷನ್ ಆಕ್ರೋಶ ವ್ಯಕ್ತಪಡಿಸಿದೆ. ಹೇಳಿ ಕೇಳಿ ಈಗ ಮ್ಯಾರೇಜ್ ಸೀಸನ್, ಹಾಗಾಗಿ ಮ್ಯಾರೇಜ್ ಹಾಲ್ಸ್ಗೆ 50% ಅವಕಾಶ ನೀಡುವಂತೆ ಒತ್ತಡ ಹಾಕಿದ್ದಾರೆ. ಸೋಮವಾರ ಸಿಎಸ್ ಭೇಟಿಗೆ ಮುಂದಾಗಿರುವಂತಹ ಮ್ಯಾರೇಜ್ ಹಾಲ್ಸ್ ಅಸೋಸಿಯೇಷನ್ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಕೋರ್ಟ್ ಮೊರೆ ಹೋಗಲು ತೀರ್ಮಾನಿಸಿದ್ದಾರೆ.
ಥಿಯೇಟರ್ಗಳಲ್ಲಿ ಇನ್ನೂ 50-50 ರೂಲ್ಸ್ ಮುಂದುವರೆದಿರುವುದಕ್ಕೆ ನಟ ಶಿವರಾಜ್ ಕುಮಾರ್ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಶಿವರಾಜ್ ಕುಮಾರ್, ನಾನು ಕೊರೋನಾದ ಜೊತೆಗೆ ಬದುಕಬೇಕಿದೆ, ಅದರ ಅನಿವಾರ್ಯತೆ ಕೂಡ ಇದೆ. ಎಲ್ಲ ಕ್ಷೇತ್ರಗಳಿಗೂ 50-50 ರೂಲ್ಸ್ ನಿಂದ ರಿಲ್ಯಾಕ್ಸ್ ಕೊಡಲಾಗಿದೆ, ಆದರೆ ಸಿನಿಮಾ ಮಂದಿರಗಳಿಗೆ ಮಾತ್ರ ರಿಲ್ಯಾಕ್ಸ್ ಕೊಟ್ಟಿಲ್ಲ ಅಂತ ಬೇಸರ ಹೊರಹಾಕಿದ್ರು. ಈ ಬಗ್ಗೆ ಮುಖ್ಯಮಂತ್ರಿಗಳ ಭೇಟಿಯಾಗಿ ಮನವಿ ಮಾಡ್ತೀನಿ. ಸಿಎಂ ಈ ಮೊದಲು ಸಾಕಷ್ಟು ಬಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಈಗಲೂ ನಮಗೆ ಅನುಕೂಲ ಮಾಡಿಕೊಡುವ ಭರವಸೆ ಇದೆ ಅಂತ ಹೇಳಿದ್ದಾರೆ. ಮಾತಾಡ್ತೀವಿ, ಯಾಕಂದ್ರೆ ನನಗೂ ಗೊತ್ತಾಯಿತು. ವಿಲ್ ಗೋಂಡ್ ಆಸ್ಕ್, ಯಾಕಂದರೆ ಎಲ್ರಿಗೂ ಐ ಥಿಂಕ್ ಪ್ರಾಮುಖ್ಯತೆ ಕೊಡಬೇಕಾದ್ರೆ ಇಂಡಸ್ಟ್ರಿಗೆ ಯಾಕೆ ಕೊಡಬೇಡ ಅಂತ ಖಂಡಿತ ಕೇಳ್ತೀವಿ. ಐ ಥಿಂಕ್ ಅವರು ಒಬ್ಲೈಜ್ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ಬೊಮ್ಮಾಯಿ ಅವರು ಯಾವಾಗಲೂ ನಮಗೆ ನಮ್ಮ ಇಂಡಸ್ಟ್ರಿಗೆ ಯಾವಾಗಲೂ ಪರವಾಗೇ ಇದ್ದಾರೆ. ಐ ಥಿಂಕ್ ವಿ ವಿಲ್ ಗೋನ್ ರಿಕ್ವೆಸ್ಟ್ ಅಂಡ್ ಸಿನಿಮಾ ಥಿಯೇಟರ್ಗಳಿಗೆ 50-50 ರೂಲ್ಸ್ ಅಳವಡಿಸಿದ್ದರ ಬಗ್ಗೆ ಸಿಎಂ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ನಿರ್ಧಾರದಂತೆ ಕ್ರಮ ಕೈಗೊಳ್ಳಲಾಗಿದೆ. ನಿನ್ನೆ ಚಿತ್ರರಂಗದವರು ಭೇಟಿಯಾಗಿದ್ರು, 100% ವಿನಾಯಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಹೀಗಾಗಿ ಚಿತ್ರರಂಗದ ಮನವಿಯನ್ನ ಸಲಹಾ ಸಮಿತಿ ಮುಂದಿಡ್ತೇನೆ ಅಂತ ಹೇಳಿದ್ದಾರೆ. ಇಲ್ಲ, ನಿನ್ನೆ ಅವರು ನನಗೆಲ್ಲ ಬಂದು ಭೇಟಿಯಾಗಿದ್ದಾರೆ. ಅವ್ರಿಗೆ ಕಳೆದ ಒಂದು ವರ್ಷದಲ್ಲಿ ಆ್ಯಸ್ ಅ ಹೋಮ್ ಮಿನಿಸ್ಟರ್, ಆ್ಯಸ್ ಅ ಚೀಫ್ ಮಿನಿಸ್ಟರ್ ಭಾಳಷ್ಟು ಸವಲತ್ತುಗಳನ್ನು ಕೊಟ್ಟಿದೆ, ಇನ್ಕ್ಲೂಡಿಂಗ್ ಅವ್ರ ರೆಗ್ಯುಲರ್ ಲೈಸೆನ್ಸ್ ಫೀಸನ್ನು ಕಡಿಮೆ ಮಾಡೋದು, ಕಂತಂಗೆ ಕೊಡೋದು ಎಲ್ಲ ಭಾಳ ಸಂತೋಷವಾಗಿ ಎಕ್ಸ್ಪ್ರೆಸ್ ಮಾಡಿದ್ರು. ಇದು ಸೀಟಿಂಗ್ ಅರೇಂಜ್ಮೆಂಟ್ ಏನಿದೆ, ಇದು ತಾಂತ್ರಿಕ ಅಡ್ವೈಸರ್ಸ್ ಏನಿದ್ದಾರೆ ಅದರ ಆಧಾರದ ಮೇಲೆ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅವರೊಂದು ಮನವಿ ಕೂಡ ಕೇಳಿದ್ದಾರೆ. ರಾಜ್ಯದಲ್ಲಿ ಇಷ್ಟು ದಿನ ಏರುತ್ತಿದ್ದ ಕೊರೋನಾ ಕೇಸ್ ಇದೀಗ ಕ್ರಮೇಣ ಇಳಿಮುಖ ಆಗ್ತಾ ಇದೆ. ಫೆಬ್ರವರಿ 2-3ನೇ ವಾರದಲ್ಲಿ ಸೋಂಕು ಇಳಿಮುಖ ಆಗುತ್ತೆ ಅಂತ ತಜ್ಞರು ಈ ಮೊದಲು ಹೇಳಿದ್ರು. ಈಗ ಜನವರಿ ಅಂತ್ಯದಲ್ಲೇ 3ನೇ ಅಲೆ ಕಡಿಮೆಯಾಗಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿರೋರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಬರೀ 5 ದಿನದಲ್ಲಿ 3,03,000 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಒಂದ್ ಕಡೆ ಸೋಂಕು ಏನೋ ಇಳಿಮುಖ ಆಗ್ತಾ ಇದೆ, ಆದರೆ ಸಾವಿನ ಸಂಖ್ಯೆ ಮಾತ್ರ ಹೆಚ್ಚಾಗ್ತಾ ಇದೆ. ಕಳೆದ 5 ದಿನಗಳಲ್ಲಿ ಬರೋಬ್ಬರಿ 260 ಮಂದಿ ಸಾವನ್ನಪ್ಪಿದ್ದಾರೆ. ಕೋವಿಡ್ ಮರಣ ದರವೂ ಏರಿಕೆಯಾಗಿದೆ. ಸೋಂಕಿತರು ಆಸ್ಪತ್ರೆಗೆ ದಾಖಲಾದ 3 ದಿನಗಳಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ವೀಕೆಂಡ್ ಕರ್ಫ್ಯೂ ರದ್ದಾದ ಹಿನ್ನೆಲೆ ಪ್ರವಾಸಿ ತಾಣಗಳತ್ತ ಪ್ರವಾಸಿಗರು ಮುಖ ಮಾಡ್ತಿದ್ದಾರೆ. ರಾಜ್ಯದಲ್ಲೇ ಅತಿ ಎತ್ತರದ ಪ್ರದೇಶವಾಗಿರೋ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಪ್ರವಾಸಿಗರ ಆಗಮನದಿಂದ ಪ್ರವಾಸೋದ್ಯಮ ಚೇತರಿಕೆ ಕಾಣ್ತಾ ಇದೆ. ಕಳೆದ 2 ವಾರಗಳಿಂದ ಪ್ರವಾಸಿಗರಿಲ್ಲದೆ ಮುಳ್ಳಯ್ಯನಗಿರಿ ಬಿಕೋ ಅಂತಾಯ್ತು. ಪ್ರವಾಸಿಗರನ್ನೇ ನೆಚ್ಚಿಕೊಂಡಿದ್ದ ವ್ಯಾಪಾರಿಗಳು ಕೂಡ ಆತಂಕಕ್ಕೀಡಾಗಿದ್ರು. ಇದೀಗ ಚಿಕ್ಕಮಗಳೂರಲ್ಲಿ ಪ್ರವಾಸೋದ್ಯಮ ಮತ್ತೆ ಗರಿಗೆದರಿದೆ. ಇಂದು 200 ಅಧಿಕ ವಾಹನಗಳಲ್ಲಿ ಸಾವಿರಾರು ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ನಾವೊಂದು ಫ್ಯಾಮಿಲಿ ಥರ ಒಂದು 20 ಜನ ಬಂದಿದ್ವಿ, 20-25 ಜನ ಬಂದಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಖುಷಿಯಾಗಿ. ಈ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬೆಟ್ಟ ಗುಡ್ಡ ಎತ್ತರ, ಮೆಟ್ಲತ್ತೊತ್ತಿಗೆ ಸುಸ್ತಾಗೋಯ್ತು, ಈಗ ಜೋಶಾಗಿ ಇಳೀತಾ ಇದ್ದೀವಿ. ಚೆನ್ನಾಗಿದೆ ಸರ್, ಹೋಟೆಲ್ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲಾಕ್ಡೌನ್ ಇತ್ತು, ತುಂಬ ಎಲ್ಲೂ ಹೋಗೇ ಇಲ್ಲ ಸರ್. ನಾವು ಇದೇ ಫಸ್ಟ್ ಟೈಮ್ ಟ್ರಿಪ್ ಬರ್ತಾ ಇರೋದು ಫ್ರೆಂಡ್ಸು. ಇನ್ನು ನೆಕ್ಸ್ಟ್ ಇದೇ ಥರ ಫ್ರೆಂಡ್ಸ್ ಹೋಗೋ ಥರ ಆಗಲಿ, ದೇವರ ಆಶೀರ್ವಾದ ಮಾಡಲಿ. ನಾವೊಂದು ಫ್ಯಾಮಿಲಿ ಥರ. ವಾರಾಂತ್ಯದ ಕರ್ಫ್ಯೂ ಮತ್ತು ನೈಟ್ ಕರ್ಫ್ಯೂನಿಂದ ಸಂಕಷ್ಟದಲ್ಲಿದ್ದ ಕೊಡಗಿನ ಪ್ರವಾಸೋದ್ಯಮ ಈ ವಾರಾಂತ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಚೇತರಿಸಿಕೊಳ್ತಾ ಇದೆ. ವೀಕೆಂಡ್ ಕರ್ಫ್ಯೂ ತೆರವು ಮಾಡಿ 2 ವಾರಗಳ ಬಳಿಕ ಕೊಡಗಿನ ಪ್ರವಾಸಿ ತಾಣಗಳತ್ತ ಪ್ರವಾಸಿಗರು ಮುಖ ಮಾಡಿದ್ದಾರೆ. ಪ್ರವಾಸಿಗರು ಒಂದಷ್ಟು ಕೊಡಗಿಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಹೋಮ್ ಸ್ಟೇ, ರೆಸಾರ್ಟ್ ಮತ್ತು ಹೋಟೆಲ್ಗಳನ್ನು ಬುಕಿಂಗ್ ಆಗ್ತಾ ಇದೆ. 3 ವಾರಗಳ ನಂತರ ಕೊಡಗಿನ ಪ್ರವಾಸೋದ್ಯಮ ಚೇತರಿಕೆ ಕಾಣ್ತಾ ಇದ್ದು ಪ್ರವಾಸಿ ತಾಣಗಳು ತುಂಬಿ ತುಳುಕ್ತಾ ಇದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ತುಮಕೂರಲ್ಲಿ ಆರೋಗ್ಯ ಇಲಾಖೆ ಮಹಾ ಎಡವಟ್ಟು ಮಾಡಿದೆ. 6 ತಿಂಗಳ ಹಿಂದೆ ಮೃತಪಟ್ಟ ವ್ಯಕ್ತಿಗೆ ಲಸಿಕೆ ಸರ್ಟಿಫಿಕೇಟ್ ನೀಡಿದೆ. ಲಸಿಕೆ ನೀಡಿರೋ ಮೆಸೇಜ್ ನೋಡಿ ಕುಟುಂಬಸ್ಥರು ಶಾಕ್ ಆಗಿದ್ದಾರೆ. ಜುಲೈ 16, 2021ರಂದು ಬಸಪ್ಪ ಅನ್ನೋರು ಮೃತಪಟ್ಟಿದ್ರು. ಆದರೆ ನಿನ್ನೆ ಅವರಿಗೆ ಲಸಿಕೆ ನೀಡಿರುವುದಾಗಿ ಮೆಸೇಜ್ ಬಂದಿದೆ. ತುಮಕೂರಿನ ಮೆಳೆಕೋಟೆಯಲ್ಲಿ ಈ ಘಟನೆ ನಡೆದಿದೆ. 2021 ಏಪ್ರಿಲ್ 9ರಂದು ಮೊದಲ ಡೋಸ್ ಪಡೆದಿದ್ದ ಬಸಪ್ಪ 6 ತಿಂಗಳ ಬಳಿಕ 2ನೇ ಡೋಸ್ ನೀಡಿರುವುದಾಗಿ ಇಲಾಖೆ ಸರ್ಟಿಫಿಕೇಟ್ ನೀಡಿತ್ತು. ಆದರೆ ಸತ್ತ ಬಳಿಕ ಕೊರೋನಾ ಲಸಿಕೆ ನೀಡಿರೋ ಮೆಸೇಜ್ ಬಂದಿದೆ.
ಕೋಲಾರದಲ್ಲಿ ಬದುಕಿರುವ ರೈತನಿಗೆ ಮರಣ ಪತ್ರ ನೀಡಿರೋ ಘಟನೆ ನಡೆದಿದೆ. ಮುಳಬಾಗಿಲು ತಾಲೂಕಿನ ಎಂ ಹೊಸಹಳ್ಳಿಯಲ್ಲಿ ಶಿವರಾಜ್ ಎಂಬ ರೈತ ಬದುಕಿದ್ರು ಮರಣ ಪ್ರಮಾಣ ಪತ್ರ ನೀಡಲಾಗಿದೆ. ಪಡಿತರ ಪಡೆಯಲು ಹೋದ ವೇಳೆ ರೈತ ಶಿವರಾಜ್ಗೆ ಶಾಕ್ ಎದುರಾಗಿದೆ. 2021 ಜುಲೈ 7ಕ್ಕೆ ಶಿವರಾಜ್ ಸಾವು ಅಂತ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಂತೆ. ಅಲ್ಲದೆ ಶಿವರಾಜ್ ಜಮೀನು ಬೇರೆಯವರಿಗೆ ವರ್ಗಾವಣೆ ಆರೋಪ ಕೇಳಿಬಂದಿದೆ. ಈ ಹಿಂದಿನ ತಹಶೀಲ್ದಾರ್ ಜಿ ರಾಜಶೇಖರ್, ಗ್ರಾಮ ಲೆಕ್ಕಿಗ ಅರವಿಂದ್, ಕಂದಾಯ ನಿರೀಕ್ಷಕ ಸಾದತ್ ಖಾನ್ ಹಾಗೂ ಶಿರಸ್ತೇದಾರ್ ಜಯರಾಮ್ ವಿರುದ್ಧ ರೈತ ಶಿವರಾಜ್ ಎಫ್ಐಆರ್ ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸ್ಮಶಾನದಲ್ಲಿ ಶವ ಸಂಸ್ಕಾರಕ್ಕೆ ಜಾಗ ಸಿಗದೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ರಂಗೇನಹಳ್ಳಿ ಗ್ರಾಮಸ್ಥರು ಶವ ಸಂಸ್ಕಾರಕ್ಕೆ ಜಾಗ ಇಲ್ಲವೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಶವ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ವೃದ್ಧೆ ವೆಂಕಟಮ್ಮ ಅನ್ನೋರು ನಿನ್ನೆ ಸಾವನ್ನಪ್ಪಿದ್ರು. ಕುಟುಂಬಸ್ಥರು ತಮ್ಮದೇ ಹೊಲದಲ್ಲಿ ಶವ ಸಂಸ್ಕಾರಕ್ಕೆ ಮುಂದಾಗಿದ್ರು. ಆದರೆ ಶವ ಸಂಸ್ಕಾರ ಮಾಡದಂತೆ ಅದೇ ಗ್ರಾಮದ ಸಂಬಂಧಿ ನಾರಾಯಣಸ್ವಾಮಿ ಅಡ್ಡಿಪಡಿಸಿದ್ದ. ಬೇರೆಡೆ ಶವ ಸಂಸ್ಕಾರಕ್ಕೆ ಅವಕಾಶ ಸಿಗದ ಕಾರಣ ಕುಟುಂಬಸ್ಥರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನಕ್ಕೆ ಶವ ತಂದು ಪ್ರತಿಭಟನೆ ಮಾಡಿದರು. ಕುಟುಂಬಸ್ಥರ ಮನವೊಲಿಸಲು ಪೊಲೀಸರು ಹಾಗೂ ಅಧಿಕಾರಿಗಳು ಹರಸಾಹಸ ಪಡಬೇಕಾಯಿತು. ಅಪರ ಜಿಲ್ಲಾಧಿಕಾರಿ ಅಮರೇಶ್ ಅವರು ಶವ ಸಂಸ್ಕಾರಕ್ಕೆ ಅನುಕೂಲ ಮಾಡಿಕೊಡುವುದಾಗಿ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಅಂತ್ಯಗೊಳಿಸಿದರು. ಹಾಸನ ಜಿಲ್ಲೆಯ ಅರಕಲಗೂಡು ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಮುಂಭಾಗದ ತಳ್ಳುವ ಗಾಡಿಗಳ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕನ ವಿರುದ್ಧ ತಳ್ಳುವ ಗಾಡಿ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಾರ್ವಜನಿಕರು ಊಟ ತಿಂಡಿಗೆ ಇಂದಿರಾ ಕ್ಯಾಂಟೀನ್ಗೆ ಹೋಗಲು ತಳ್ಳುವ ಗಾಡಿಗಳು ಅಡ್ಡಿಯಾಗ್ತಿವೆ. ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಗಾಡಿಗಳ ತೆರವು ಮಾಡಿದ್ದೇವೆ ಅಂತ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಹೇಳಿದರು. ಈ ವೇಳೆ ಆರೋಗ್ಯ ನಿರೀಕ್ಷಕ ಹಾಗೂ ತಳ್ಳುವ ಗಾಡಿ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಮೈಸೂರಿನಲ್ಲಿ ಪೊಲೀಸ್ ಪೇದೆಯೊಬ್ಬ ಯುವತಿಯನ್ನ ಪ್ರೀತಿಸಿ ದೈಹಿಕವಾಗಿ ಬಳಸಿಕೊಂಡು ಮೋಸ ಮಾಡಿದ್ದಾನೆ ಎನ್ನೋ ಆರೋಪ ಕೇಳಿಬಂದಿದೆ. ಟಿ ನರಸೀಪುರ ಠಾಣೆಯ ಪೇದೆ ರವಿ ವಿರುದ್ಧ ಯುವತಿಯೊಬ್ಬಳು ಗಂಭೀರ ಆರೋಪ ಮಾಡಿದ್ದಾಳೆ. ಬೆಂಗಳೂರಿನ ಕದಿರೇನಹಳ್ಳಿ ನಿವಾಸಿ ಯುವತಿ ಆರೋಪ ಮಾಡಿದ್ದು ಠಾಣೆ ಎದುರು ನ್ಯಾಯಕ್ಕಾಗಿ ಪ್ರತಿಭಟನೆಗೆ ಕೂತಿದ್ದಾಳೆ. ಪೇದೆ ರವಿ 2018ರಲ್ಲಿ ಫೇಸ್ಬುಕ್ ಮೂಲಕ ಪರಿಚಯ ಆಗಿದ್ರಂತೆ. ಆ ಬಳಿಕ ಸ್ನೇಹ ಪ್ರೀತಿಗೆ ತಿರುಗಿದ್ದು ಯುವತಿಯನ್ನ ದೈಹಿಕವಾಗಿ ಬಳಸಿಕೊಂಡಿದ್ದಾರಂತೆ. ಈ ಫೋಟೋಗಳು ಕೂಡ ವೈರಲ್ ಆಗಿದೆ. ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ. ಹೀಗಾಗಿ ನ್ಯಾಯ ಕೊಡಿಸಿ ಅಂತ ಯುವತಿ ಅಂಗಲಾಚಿಸ್ತಾ ಇದ್ದಾಳೆ. ರವಿಯವ್ರ ಹತ್ರ ಮಾತಾಡ್ತಾರಲ್ವಾ ಅಂತ ಅಂದ್ಬಿಟ್ಟು 3 ಡೇಸ್ ನಾವು ಟೈಮ್ ಕೊಟ್ಬಿಟ್ಟು ಹೋಗಿದ್ದೆ. ಮಹಿಳಾ ಸಂಘದವ್ರ ಜೊತೆಗೆ ನಾನು ಬಂದು ಹೋಗಿದ್ದೀನಿ ಇಲ್ಲಿಗೆ. 3 ಡೇಸ್ ಅಲ್ಲಿ ಏನು ಮದುವೆ ವಿಷಯ ಏನು ತೆಗಿದೆ ಇರೋನು ಇವತ್ತು ಬಂದು 3 ಡೇಸ್ ಬಿಟ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಕೇಳಿದ್ರೆ ಅವ್ರು ನಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಅವ್ನು ಆಲ್ರೆಡಿ ಮದುವೆ ಆಗಿದ್ದಾನೆ, ಮದುವೆ ಆಗಿರೋ ರಿಪೋರ್ಟ್ ಕೊಡ್ತಾ ಇದ್ದಾನಂತೆ ಅಂತ ನಮಗೆ ಇವಾಗ ಮಾಹಿತಿ ಬಂದಿರೋದು. ಇದು ಯಾವ ಹೇಗೆ ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಇಷ್ಟು ಪೊಲೀಸ್ ಕ್ವಾರ್ಟರ್ಸ್ಗೆ ನಾನು ಬರ್ತಾ ಇದ್ದಿದ್ದು ಜಾಸ್ತಿ ಅಂದರೆ ಇಲ್ಲೇ ಬಂದು ಅವನಿಗೆ ಊಟ ತಿಂಡಿ ಎಲ್ಲ ಮಾಡಿಕೊಟ್ಟು ಇಲ್ಲೇ ಇದ್ದು 4-5 ದಿನ ಇದ್ದು ಆಮೇಲೆ ನಾನು ಮನೆಗೆ ಹೋಗ್ತಾ ಇದ್ದೆ. ಯಾಕಂದ್ರೆ ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಲಿಂಗಾಯತ ಪಂಚಮಸಾಲಿ 3ನೇ ಪೀಠ ಸ್ಥಾಪನೆಗೆ ದಿನಾಂಕ ನಿಗದಿಯಾಗಿದೆ. ಫೆಬ್ರವರಿ 14ರಂದು 3ನೇ ಪೀಠದ ನೂತನ ಪೀಠಾಧಿಕಾರಿಗಳ ಪೀಠಾರೋಹಣ ನಡೆಯಲಿದೆ. ಹೀಗಾಗಿ 3ನೇ ಪೀಠಕ್ಕಾಗಿ ನಿಗದಿಪಡಿಸಿರುವ ಜಾಗವನ್ನು ಮಠಾಧೀಶರು ಪರಿಶೀಲನೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯ ಆಲಗೂರು ಗ್ರಾಮದಲ್ಲಿ 3ನೇ ಪೀಠಕ್ಕೆ ನಿಗದಿಪಡಿಸಿರುವ ಜಾಗವನ್ನು ಮನಗುಳಿ ಸಂಗನಬಸವ ಸ್ವಾಮೀಜಿ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಯಿತು. ನಾಳೆ ನಡೀತಕ್ಕಂಥ ಫೆಬ್ರವರಿ 14 ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು 3ನೇ ಪೀಠದ ಕಾರ್ಯಕ್ರಮದ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಒಕ್ಕೂಟದ ಎಲ್ಲ ಪೂಜ್ಯರು ವಿವ್ಯಾಪಿಗಳಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಾಗಿರ್ಬೋದು, SR ಪಾಟೀಲ್ರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ರಾಜಕೀಯ JDS ರಾಜಕೀಯ ಧುರೀಣರು, ಹಾಗೆ ನಮ್ಮ ಅವಳಿ ಜಿಲ್ಲೆಯ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥವರು, ಹಾಗೆ ಬಹಳಷ್ಟು ಜನರು. ಹಾಸನದಲ್ಲಿ ದುಷ್ಕರ್ಮಿಗಳು 60ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಕಡಿದು ಹಾಕಿರೋ ಘಟನೆ ನಡೆದಿದೆ.
ಹನುಮನಹಳ್ಳಿ ಗ್ರಾಮದಲ್ಲಿ ತಾಯಮ್ಮ ಅನ್ನೋರಿಗೆ ಸೇರಿದ ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದಾರೆ. 2 ವರ್ಷಗಳಿಂದ ಹನಿ ನೀರಾವರಿ ಮಾಡಿ ಬೆಳೆಸಿದ್ದ ಅಡಿಕೆ ಗಿಡಗಳ ನಾಶವಾಗಿರೋದನ್ನ ಕಂಡು ತಾಯಮ್ಮ ಕಣ್ಣೀರು ಹಾಕಿದ್ದಾರೆ. ಇದರಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ. ತಾಯಮ್ಮ ದುದ್ದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಸಂಸತ್ತಿನ ಬಜೆಟ್ ಅಧಿವೇಶನಕ್ಕೆ ನಾಳೆ ಚಾಲನೆ ಸಿಗಲಿದೆ. ನಾಳೆ ಸಂಸತ್ತಿನ ಮೊದಲ ದಿನದ ಕಲಾಪದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಅಂದೇ ಆರ್ಥಿಕ ಸಮೀಕ್ಷೆ ಕೂಡ ಮಂಡನೆ ಆಗಲಿದೆ. ಫೆಬ್ರವರಿ 1ರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ 2 ದಿನ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕಲಾಪ ಇರುವುದಿಲ್ಲ. ಫೆಬ್ರವರಿ 2ರ ಬುಧವಾರ 2 ಕಲಾಪಗಳು ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ 85ನೇ ಆವೃತ್ತಿಯ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿ ಹಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಈ ವರ್ಷದ ಮೊದಲ ಮನ್ ಕಿ ಬಾತ್ನಲ್ಲಿ ಮಾತನಾಡಿದ ಮೋದಿ ಮಹಾತ್ಮ ಗಾಂಧೀಜಿಯನ್ನ ಸ್ಮರಿಸಿದ್ರು. ಅಮರ್ ಜವಾನ್ ಜ್ಯೋತಿ ತ್ಯಾಗದ ಸಂಕೇತ. ಈ ಜಾಗಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಅಂತ ಮನವಿ ಮಾಡಿದ್ರು. ಈ ಬಾರಿ ಹಲವು ತೆರೆಮರೆಯ ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿದ್ದೇವೆ. ಅಮೃತ್ ಮಹೋತ್ಸವದ ಅಂಗವಾಗಿ 1 ಕೋಟಿಗೂ ಹೆಚ್ಚು ಮಕ್ಕಳು ತಮ್ಮ ಮನದ ಮಾತನ್ನ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಿದ್ರು. ಇದರಲ್ಲಿ ಹಲವು ಪೋಸ್ಟ್ ಕಾರ್ಡ್ಗಳನ್ನು ಓದಿದ್ದೇನೆ. ಮಧ್ಯಪ್ರದೇಶದ ಪಂಚ್ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಾವನ್ನಪ್ಪಿದ ಹೆಣ್ಣು ಹುಲಿಯನ್ನ ಸ್ಮರಿಸಿದ ಮೋದಿ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸುತ್ತಿದ್ದ ವಿರಾಟ್ ಕುದುರೆ ಬಗ್ಗೆ ಕೊಂಡಾಡಿದರು. ಇಂದು ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದ ದಿನ. ದೇಶದೆಲ್ಲೆಡೆ ರಾಷ್ಟ್ರಪಿತನ ಸ್ಮರಣೆ ನಡೀತಾ ಇದೆ. ದೆಹಲಿಯಲ್ಲಿರೋ ರಾಜ್ಘಾಟ್ಗೆ ಪ್ರಧಾನಿ ಮೋದಿ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಆಗಮಿಸಿ ಗಾಂಧೀಜಿ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.